ನದಿ ತುಂಬಿ ಹರಿಯುತ್ತಿರುವ ಕಾರಣ ನೀಡಿ ಪ್ರಸಿದ್ಧ ತಾಣ ಯಾಣಕ್ಕೆ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಆದರೆ ಕ್ಯಾಮೆರಾ ಕಣ್ಣಿಗೆ ಕಂಡ ಸತ್ಯವೇ ಬೇರೆಯಾಗಿದ್ದು, ಅರಣ್ಯ ಇಲಾಖೆಯ ಸುಳ್ಳಿನ ಕಥೆ ಬಟಾಬಯಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಹಾಗೂ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ಕುಮಟಾ ತಾಲೂಕಿನ ಯಾಣಕ್ಕೆ ಅರಣ್ಯ ಇಲಾಖೆ ಪ್ರವಾಸಿಗರ ಪ್ರವೇಶಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ. ಅರಣ್ಯ ಇಲಾಖೆ ಪ್ರಕಟಿಸಿರುವ ಮಾಹಿತಿಯಲ್ಲಿ ಚಂಡಿಕಾ ನದಿ ತುಂಬಿ ಹರಿಯುತ್ತಿರುವ ಕಾರಣ ಹಾಗೂ ಅಪಾಯದ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಸ್ಥಳದಲ್ಲಿ ದೃಶ್ಯ ಮಾತ್ರ ಸಂಪೂರ್ಣ ಭಿನ್ನವಾಗಿದೆ. ಕ್ಯಾಮೆರಾ ಕಣ್ಣಿಗೆ ಕಾಣುವ ಸತ್ಯವೇ ಬೇರೆ. ಇಲಾಖೆ ಹೇಳುವ ಪ್ರವಾಹದ ಯಾವ ಕುರುಹು ಇಲ್ಲಿ ಇಲ್ಲ. ತುಂಬಿ ಹರಿಯಬೇಕಿದ್ದ ಹೊಳೆಯಲ್ಲಿ ಬಾಯಾರಿದ ಕಲ್ಲುಗಳ ಮಧ್ಯೆ ಒಂದು ಸಣ್ಣ ಜಲಧಾರೆ ಮಾತ್ರ ಕಾಣುತ್ತಿದೆ. ಚಂಡಿಕಾ ನದಿ ತುಂಬಿ ಹರಿಯುವುದು ಇರಲಿ, ಹೊಳೆಯಲ್ಲಿ ಗಣನೀಯ ಪ್ರಮಾಣದ ನೀರೇ ಕಾಣುತ್ತಿಲ್ಲ. ನದಿಯ ಸಮೀಪದ ಕೆಲವು ಮನೆಗಳಿಗೆ ಇನ್ನೂ ಕುಡಿಯುವ ನೀರಿನ ಸಮಸ್ಯೆ ಇದೆ ಎನ್ನುವುದು ಗ್ರಾಮಸ್ಥರ ವಾದವಾಗಿದೆ. ಇಲಾಖೆ ನೀಡಿರುವ ಕಾರಣಗಳು ಸಂಪೂರ್ಣ ಸತ್ಯಕ್ಕೆ ದೂರವಾಗಿದ್ದು, ಅಧಿಕಾರಿಗಳ ಈ ಕ್ರಮದ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ಹಾಗೂ ಭಕ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಹೊರಡಿಸಿರುವ ಪೋಸ್ಟರ್ನಲ್ಲಿ ಚಂಡಿಕಾ ನದಿ ತುಂಬಿ ಹರಿಯುತ್ತಿದೆ ಎಂಬ ಕಾರಣ ನೀಡಿ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಆದರೆ ವಾಸ್ತವ ಸ್ಥಿತಿ ಬೇರೆಯೇ ಇದೆ. ನದಿಯ ಇಂದಿನ ಪರಿಸ್ಥಿತಿಯನ್ನ ನೋಡಿದರೆ ಅರಣ್ಯ ಇಲಾಖೆಯ ಸುಳ್ಳು ಎದ್ದು ಕಾಣುತ್ತದೆ. ಚಂಡಿಕಾ ನದಿಯ ಅಕ್ಕಪಕ್ಕದ ಕೆಲವು ಮನೆಗಳಿಗೆ ಇಂದಿಗೂ ಕುಡಿಯುವ ನೀರೇ ಸಿಗುತ್ತಿಲ್ಲ. ಪರಿಸ್ಥಿತಿ ಹೀಗಿರುವಾಗ ನದಿ ತುಂಬಿ ಹರಿಯುತ್ತದೆ ಎಂದು ಇಲಾಖೆ ವರದಿ ಸೃಷ್ಟಿಸಿದ್ದು ಹೇಗೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹೊಳೆ ತುಂಬಿ ಹರಿಯುತ್ತದೆ ಎನ್ನುವ ಇಲಾಖೆಯ ಹೇಳಿಕೆಗೆ ನೀರಿಗಾಗಿ ಪರಿತಪಿಸುತ್ತಿರುವ ಗ್ರಾಮಸ್ಥರಿಗೆ ಕ್ರೂರ ತಮಾಷೆಯಂತೆ ಕಾಣುತ್ತಿದೆ. ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸದೆ ಕಚೇರಿಯಲ್ಲಿ ಕುಳಿತು ಇಂತಹ ಸುಳ್ಳು ಆದೇಶ ಹೊರಡಿಸಿದ್ದಾರೆ ಎಂಬ ಅನುಮಾನ ಈಗ ಕಾಡುತ್ತಿದೆ. ಇಲಾಖೆ ನೀಡಿರುವ ಮತ್ತೊಂದು ಕಾರಣ ಗುಡ್ಡ ಕುಸಿತದ ಭೀತಿ. ಆದರೆ ಈ ವಾದವನ್ನ ಗ್ರಾಮಸ್ಥರು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಯಾಣದಲ್ಲಿ ಸದ್ಯಕ್ಕೆ ಯಾವುದೇ ಗುಡ್ಡ ಕುಸಿತದ ಲಕ್ಷಣಗಳೇ ಇಲ್ಲ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಗುಡ್ಡ ಕುಸಿತವಾಗದಂತೆ ಬಲಿಷ್ಠ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಹೀಗಿದ್ದು ಇಲ್ಲದ ಭೀತಿಯನ್ನ ಸೃಷ್ಟಿಸಿ ಪ್ರವಾಸಿಗರನ್ನ ತಡೆಯಲಾಗುತ್ತದೆ ಎಂಬುದು ಸ್ಥಳೀಯರ ವಾದ. ನೂರಾರು ವರ್ಷಗಳ ಇತಿಹಾಸವಿರುವ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಯಾಣದ ಶ್ರೀ ಭೈರವೇಶ್ವರ ದೇವರು ಸಾವಿರಾರು ಭಕ್ತರ ಆರಾಧ್ಯ ದೈವ. ಪ್ರತಿದಿನ ನೂರಾರು ಭಕ್ತರು ಪೂಜೆ ಹರಕೆ ಒಪ್ಪಿಸಲು ಇಲ್ಲಿಗೆ ಬರುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿದೆ. ಆದರೆ ಅರಣ್ಯ ಇಲಾಖೆಯ ಈ ದಿಢೀರ್ ಮತ್ತು ಅವೈಜ್ಞಾನಿಕ ನಿಷೇಧದಿಂದಾಗಿ ದೂರದ ಊರುಗಳಿಂದ ಬರುವ ಪ್ರವಾಸಿಗರು ಮತ್ತು ಭಕ್ತರಿಗೆ ತೊಂದರೆ ಉಂಟಾಗುತ್ತಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಕುಸಿಯುವ ಭೀತಿ ಎದುರಾಗಿದೆ. ಸ್ಥಳೀಯ ಪ್ರವಾಸೋದ್ಯಮ ನಂಬಿಕೊಂಡವರ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಕಚೇರಿ ಬಿಟ್ಟು ಹೊರಬರಬೇಕು. ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನ ಪರಿಶೀಲಿಸಿ ಈ ಕೂಡಲೇ ಯಾಣ ಪ್ರವೇಶಕ್ಕೆ ಹೇರಿರುವ ಸುಳ್ಳು ನಿರ್ಬಂಧವನ್ನ ತೆರವುಗೊಳಿಸಬೇಕು ಎಂದು ಗ್ರಾಮಸ್ಥರು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.